ಮತ್ತು ಆಲ್ರೆಡಿ MI ಅವ್ರಿಗೆ ನಾನು ಸಾಕಷ್ಟು ಸರಿ ಫೋನ್ ಮಾಡಿ ಹೇಳಿದ್ದೀನಿ, ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸಾರ್ವಜನಿಕರ ಕೆರೆ ಮಣ್ಣು ಹೊಡೆಯಂಗಿಲ್ವಾ? ಕೆರೆ ಮಣ್ಣನ್ನು ಹೊಡಿಬೇಕು ಅಂತ ಅಂದರೆ ಮೈನ್ಸ್ ಆ್ಯಂಡ್ GLSC ಸಂಸ್ಥೆ ಅವರಿಂದ ರಾಯಲ್ಟಿ ಕಟ್ಟಿ ಅವರು ಸ್ಪಾಟ್ ನೋಡಿ ಬಂದು ಯಾವ ಜಾಗ ತೋರಿಸ್ತಾರೋ ಆ ಜಾಗದಲ್ಲಿ ಮಣ್ಣು ನೋಡ್ಕೋಬೇಕು. ಈಗೇನಾಗಿದೆ ಅಂದರೆ ಸಾರ್ವಜನಿಕರ ಆಸ್ತಿ ಮತ್ತು ಪ್ರಭಾವಿಗಳ ಉಳ್ಳವರು ಪಾಲಾಗಿದೆ. ಸಾರ್ವಜನಿಕರ ಆಸ್ತಿ ಅಂತ ಹೆಸರಿಗೆ ಹೇಳ್ತಾರೆ, ಎಲ್ಲ ದೋಚ್ತಾ ಇದ್ದಾರೆ. ಈಗ ನಾನು ಹೇಳ್ತಾ ಇರೋದೇನಂದ್ರೆ ಅವ್ನು ಯಾರೋ ಸಿರಾದನೋ ಮಣ್ಣು ಹೊಡೆದಿದ್ದಾನೆ ಇಲ್ಲಿ ಸಿಕ್ಕಾಪಟ್ಟೆನೆ ಅಂತ. ಈಗ ಇಲ್ಲಿ ಪಕ್ಕದಲ್ಲಿರೋರು ಅಕ್ಕಪಕ್ಕದ ಊರಿನವರು ಈ ಒಂದು ಇಟ್ಕೆ ಫ್ಯಾಕ್ಟ್ರಿ ಮಣ್ಣು ನೋಡ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. ಇಟ್ಕೆ ಫ್ಯಾಕ್ಟ್ರಿ ಹೊಡಿಬೇಕು ಅಂದ್ರೆ ಪರ್ಮಿಷನ್ ಬೇಕಲ್ವಾ? ಇಟ್ಕೆ ಫ್ಯಾಕ್ಟ್ರಿಯಲ್ಲಿ ಪರ್ಮಿಷನ್ ಬೇಕು. ಈಗ ಪರ್ಮಿಷನ್ ಮೈನ್ಸ್ ಆ್ಯಂಡ್ GLSC ಸಂಸ್ಥೆಯವರು ಅದಕ್ಕೆ ರಾಯಲ್ಟಿ ಕಟ್ಟಿಸ್ಕೊಂಡು ಮಣ್ಣು ಹೊಡಿಯೋಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ. ಈಗ ಅವರು ಮೈನ್ಸ್ ಆ್ಯಂಡ್ GLSC ಸಂಸ್ಥೆಗೆ ನಾನು ದುಡ್ಡು ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾ ಇರೋದು ರಂಗಾಪುರದ ಕೆರೆಯಲ್ಲಿ ನನಗೆ ಅಲ್ಲಿಗೆ ತೋರಿಸಿರೋದು ಅಲ್ಲಿ ನೀರಿದಾವೆ ಅಂತ ಹೇಳ್ತಾರೆ. ಅಲ್ಲಿ ನೀರಿದ್ವು ಅಂತಂದ್ರೆ ಈ ಕೆರೆದು ಹೊಡ್ಕೊಂತೀವಿ ಅಂದ್ರೆ ಇದಕ್ಕೂ ದುಡ್ಡು ಕಟ್ಟಲಿ, ನಾನೇನು ಬೇಡ ಅಂತ ಹೇಳಿನ ಅವ್ರಿಗೆ. ಆಮೇಲೆ ಸಾರ್ವಜನಿಕರ ಆಸ್ತಿಯನ್ನ ಯಾರ್ಯಾರು ಉಳ್ಳವರು JCP ಹಿತಾಚಿ ಇರೋರು ಇಟ್ಕೆ ಫ್ಯಾಕ್ಟ್ರಿ ಮಣ್ಣು ನೋಡ್ಕೊಂತೀವಿ ಅಂತ ಅಂದರೆ ಮುಂದಿನ ಪೀಳಿಗೆಗೆ ಮತ್ತು ಗ್ರಾಮಸ್ಥರಿಗೆ ಎಲ್ಲಿ ಸಿಗುತ್ತೆ ಮಣ್ಣು? ಎಲ್ಲಿರುತ್ತೆ ಹೇಳ್ರಿ? ಈಗ ನಾವು ಎಲ್ಲಿ ಹೊಡಿತಾರೆ ಇದು ಇವ್ರು ನಮ್ಮ ಪಕ್ಕದ ಸ್ನೇಹಿತರೇನೆ. ಅವರು ಎಲ್ಲ ಇವತ್ತೊಂದಿನ ಬಂದಿದ್ದೀನಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ, ನಾರಾಯಣಪ್ಪ ಅಂತೇಳಿ. ಅವರು ಇದಕ್ಕೆ ನಾವು ಇನ್ ಮೇಲೆ ಹೊಡೆಯೋದಿಲ್ಲ ಹೇಳಿದ್ದಾರೆ ಗ್ರಾಮಸ್ಥರು ಅಂದ್ರು. ನನಗೇನು ಅವ್ರ ಮೇಲೆ ವೈಯಕ್ತಿಕವಾಗಿ ಯಾವುದೇ ಥರದ ದ್ವೇಷ ಇಲ್ಲ. ಏನಪ್ಪ ಅಂತಂದ್ರೆ ಇಲ್ಲಿ ಈಗ ಇದು ಸುತ್ತಾರ ಸೀಮೆಜಾಲಿ ಇದೆ, ಸುತ್ತಾರ ಸೀಮೆಜಾಲಿ ಇದೆ. ಇಲ್ಲಿ ಹೊಡೆಯೋದು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಪಕ್ಕದಲ್ಲಿ ಒಬ್ರು ಸಣ್ಣರ್ಸಪ್ಪ ಅಂತ ಒಬ್ಬ ಮೇಷ್ಟ್ರು ಇದ್ದಾರೆ. ನೈಟ್ ಎಲ್ಲ ಹೊಡಿತಾರಣ್ಣ. 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ 4 ಗಂಟೆಗೆ ನಿಲ್ಲಿಸ್ತಾರೆ ಮಣ್ಣು ಹೊಡಿಯೋದ ಅಂತ ಹೇಳ್ತಾರೆ ಅವರು. ಅವ್ರು ಯಾರು ಹೊಡಿತಾ ಇದಾರೆ ಏನು ನೈಟ್ ಎಲ್ಲ ಹೊಡೆದಿರೋದಕ್ಕೆ ತಾನೇ ಇಷ್ಟೆಲ್ಲ ಕಡಿಮೆ ಆಗಿರೋದು. ಇದು ಇಲ್ಲಿ ಗೊತ್ತಾಗ್ತದೆ ಅಂತ. ಈ ಮಣ್ಣೇನು ಸುಮ್ಮನೆ ಏನು ಮಂತ್ರದಂಡ ಐತೆ ಮಾಯ ಮಾಡಿ ತಗೊಂಡೋಗಕ್ಕೆ ಹೊಡೆದಿದ್ದಾರೆ. ಈಗ ಆ ವಿಚಾರದಲ್ಲಿ ನಾನು ಹೇಳ್ತಾ ಇರೋದೇನು ಅಂದರೆ PDO ಅವ್ರಿಗೆ ಹೇಳಿದೆ, PDO ಅವರು ಇನ್ನೂ ಬಂದಿಲ್ಲ. MI ಅವ್ರಿಗೆ ಹೇಳಿದ್ದೀನಿ, MI ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಈಗ ಇಲ್ಲೇನಾಗಿದೆ ಅಂತಂದ್ರೆ ಯಾರನ್ನೂ ನಾವು ದೂಷಣೆ ಮಾಡೋಕ್ಕಾಗಲ್ಲ. ಸುಮಾರು ಜನ ಹೊಡ್ಕೊಂಡು ಹೋಗಿದ್ದಾರೆ ಅನಾಮಧೇಯಗಳು. ಈಗ ಅವರು ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರನ ರಾತ್ರೆಲ್ಲ ಹೊಡಿತಾರೆ ಅಂತ ಹೇಳ್ತಾರೆ ಅವರು. ಈಗ ನಾನು ವೈಯಕ್ತಿಕ ನನಗೇನು ಯಾವುದು ಇದಿಲ್ಲ. ಇಲ್ಲಿ ಈಗ ಬಂದಾಗ್ಲೇನೆ ಇಲ್ಲಿ ಪೊಸಿಷನ್ ಅಲ್ಲಿ ಗೊತ್ತಾಗಿತ್ತು. ಈಗ ಹೊಡಿತಿರ್ಬೋದು ಅಂದಾಜಿದು ಇದಾಗಲೇ ಸುಮಾರು ಒಂದು 3 ತಿಂಗಳಿಂದಲೂ ಹೊಡಿತಾ ಇದ್ದಾರೆ. ಈಗ ಅಲ್ಲಿ ಸೈಟ್ ಹಂಚಿದ್ದಾರೆ, ನಾದೂರುಗೂ ಮತ್ತು ಪಟ್ನಾಕಳ್ಳಿ ಸೈಟನ್ನು ಸುಮಾರು ಸೈಟ್ ಹಂಚಿರೋ ಜಾಗದಲ್ಲಿ ಅಲ್ಲಿ ಒಂದು 2000 ಲೋಡ್ ಮಣ್ಣನ್ನು ಸಿರಾಕ್ ಹೊಡೆದಿದ್ದಾರೆ ಅಂತ ಒಂದು ಇದಿದೆ. ಅಲ್ಲಿ ಸ್ಪಾಟ್ಗೆ ಹೋದ್ರೆ ಗೊತ್ತಾಗ್ತದೆ, ನೋಡೋಣ. ಫೋನ್ ಮಾಡಿದ್ರೆ ಬಂದಿದ್ದಾರೆ, ನೋಡ್ಕೊಂಡು ಹೋಗಿದ್ದಾರೆ. ಮೈನಿಂಗ್ಸ್ ಇದ್ದಂಗೆ ಐತೆ. ಮೈನಿಂಗ್ಸ್ ಏನಿಲ್ಲ ಸರ್, ಇದು ಮೈನಿಂಗ್ಸ್ದು ಸಣ್ಣ ನೀರಾವರಿ ಸ್ಟೆಪ್ ತೆಗೆದಿದ್ದಾರಲ್ಲ ಎಲ್ಲ. ಸಣ್ಣ ನೀರಾವರಿ ಇಲಾಖೆಯವರು ಮತ್ತು ಗ್ರಾಮ ಪಂಚಾಯತಿ ಅವರು ಇದನ್ನ ಇನಿಷಿಯೇಟ್ ಮಾಡಬೇಕು. ಅವರು ಮನಿಕೊಂಡ್ಬಿಟ್ಟಿದ್ದಾರೆ, ನಿದ್ದೆ ಮನಿಕೊಂಡಿದ್ದಾರೆ. ಗ್ರಾಮಸ್ಥರೇ ಕೋಲ್ ತಗೊಂಡೋಗಿ ಬಡ್ದು ಎಬ್ಬರಿಸ್ಬೇಕಾಗಿತ್ತು ಅವ್ರನ್ನ. ಕಾಮನ್ ಸೆನ್ಸು ಮಾನ ಮರ್ಯಾದೆಗಳು ಸಂಸ್ಥೆಯವ್ರಿಗೆ ಇಲ್ಲ. ಸಾರ್ವಜನಿಕರು ಟ್ಯಾಕ್ಸ್ ದುಡ್ಡಿನಲ್ಲಿ ಸಂಬಳ ತಗೊಂತಾರೆ, ಐಷಾರಾಮಿ ಜೀವನ ಮಾಡ್ತಾರೆ. ಜೀಪು ಕಾರ್ನಲ್ಲಿ ಅವ್ರು ಪೆಟ್ರೋಲ್ ಹಾಕಿಸ್ಕೊಂಡು ಓಡಾಡ್ತಾರೆ. ಅವ್ರಿಗೆ ಸಂಬಳ ಕೊಡೋದು ಆಫೀಸ್ನಲ್ಲಿ ಕುಂತ್ಕೊಂಬೋದು, ಯಾರನ್ನ ಫೋನ್ ಆಲ್ಸೋದು ಅಷ್ಟೇ. ಇಂಥವು ಬಂದ್ಬಿಟ್ಟಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡೋದು, ಸಾರ್ವಜನಿಕರ ಆಸ್ತಿಗಳನ್ನ ಇವನ್ ತಡೆಯೋದು ಇಲ್ಲ ಅವ್ರಿಗೆ. ಅವ್ರಿಗೆ ಆಗಲೇ 10 ಸರಿ ಹೇಳಿದ್ದೀನಿ. ಅವರೇನು ಒಂಚೂರು ಅದ್ರ ಬಗ್ಗೆ